Hello friends, once again welcome back to my channel. Today I am going to explain and solve the question answers from the 7th standard Ganita Prakasha chapter 2 arithmetic expressions. Friends, ಇದನ್ನ ನಾವು 7ನೇ ತರಗತಿಯ ಗಣಿತ ಪ್ರಕಾಶದಲ್ಲಿ arithmetic expressions ಅನ್ನ explanation ಅನ್ನ ನೋಡೋಣ ಬನ್ನಿ. The first is 2.1 simple expressions. What is simple expressions, friends? You may have seen mathematics phrases like 13 plus 2, 20 minus 4, 12 into 5 and 18 divided by 3. Such phrases are called arithmetic. ಇಂತಹ ಒಂದು ಉಕ್ತಿಗಳನ್ನು ನಾವೇನು ಹೇಳ್ತೀವಿ, ಅರಿಥ್ಮೆಟಿಕ್ ಎಕ್ಸ್ಪ್ರೆಷನ್ಸ್, ಅಂಕಗಣಿತದ ಉಕ್ತಿಗಳು ಅಂತ ಹೇಳ್ತೀವಿ ಇಂಥ ಪದೋಕ್ತಿಗಳನ್ನು. ಓಕೆ, ನೆಕ್ಸ್ಟ್, ಎವ್ರಿ ಅರಿಥ್ಮೆಟಿಕ್ ಎಕ್ಸ್ಪ್ರೆಷನ್ಸ್ ಹ್ಯಾಸ್ ಎ ವ್ಯಾಲ್ಯೂ ವಿಚ್ ಈಸ್ ದ ನಂಬರ್ ಇಟ್ ಈಸ್ ಎವಾಲ್ಯುಯೇಟ್ ಟು. ಫಾರ್ ಎಕ್ಸಾಂಪಲ್, ಪ್ರತಿಯೊಂದು ಈ ಒಂದು ಎಕ್ಸ್ಪ್ರೆಷನ್ಸಿಗೂ ಏನಿರುತ್ತಪ್ಪ ಅಂತ ಅಂದರೆ ಬೆಲೆ ಇರುತ್ತೆ. ಸೊ ಅದರ ಮೌಲ್ಯವನ್ನು ಕಂಡುಹಿಡಿದು ದೊರೆಯುವ ಒಂದು ಸಂಖ್ಯೆ ಆಗಿರುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ 13 plus 2 ಉಕ್ತಿಯ ಬೆಲೆ 15 ಅಲ್ವಾ, ಈ ಒಂದು ಎಕ್ಸ್ಪ್ರೆಷನ್ ಬೆಲೆ 15. ಈ ಉಕ್ತಿಯೇ ಏನು ಹೇಳುತ್ತಪ್ಪ ಅಂತ ಅಂದರೆ 2 ಅಥವಾ 13 ಮತ್ತು 13 ಮತ್ತು 2ರ ಒಂದು ಮೊತ್ತ ಅಂತಲೂ ಹೇಳ್ಬೋದು, ಅಥವಾ 13 ಮತ್ತು 2ರ ಮೊತ್ತ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಅಂಕಗಣಿತದ ಈ ಒಂದು ಎಕ್ಸ್ಪ್ರೆಷನ್ಸಲ್ಲಿ ಏನಾಗುತ್ತಪ್ಪ ಅಂತಂದರೆ, ಈ ಒಂದು ಪದೋಕ್ತಿ ಮತ್ತು ಅವುಗಳ ಬೆಲೆಗಳ ನಡುವೆ ಸಂಬಂಧವನ್ನು ಸೂಚಿಸಲು ನಾವು ಒಂದು ಈ ಈಕ್ವಲ್ ಟು ಅನ್ನೋ ಒಂದು ಸಿಂಬಲನ್ನು ಯೂಸ್ ಮಾಡ್ತೀವಿ. ಓಕೆ, ಫೈನ್, ಅದನ್ನೇ ಇದ್ರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ, ಎಕ್ಸಾಂಪಲ್ 1. ಮಲಿಕಾ ಸ್ಪೆಂಡ್ಸ್ 25 rupees every day for lunch at school. Write the expression for the total ಅಮೌಂಟ್ ಶೀ ಸ್ಪೆಂಡ್ ಆನ್ ಲಂಚ್ ಇನ್ ಎ ವೀಕ್ ಫ್ರಮ್ ದ ಮಂಡೇ ಟು ಫ್ರೈಡೆ. ಇಲ್ಲೇ ಇದೆ ಏನಂತೆ, ಮಂಡೇ ಟು ಫ್ರೈಡೆವರೆಗೆ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೆ 5 days ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನೇನು ಮಾಡಿಬಿಡ್ತೀನಿ, 25 ರೂಪಾಯಿ ಒಂದು ದಿನಕ್ಕೆ ಖರ್ಚು ಮಾಡ್ತಾಳಂತೆ. ಸೊ ಹಾಗಾದರೆ ಎಷ್ಟು ಖರ್ಚು ಮಾಡ್ತಾಳೆ ಅಂತ ಹೇಳಿಬಿಟ್ಟು ನಾವು ಮಾಡಬೇಕಾಗತ್ತೆ. ಇದು ಒಂದು ಎಕ್ಸ್ಪ್ರೆಷನ್. ಅದನ್ನೇ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಎಕ್ಸ್ಪ್ರೆಷನ್ ಫಾರ್ ದ ಟೋಟಲ್ ಅಮೌಂಟ್ ಈಸ್ 5 into 25, 25 into 5 are same. ಓಕೆ, 5 into 25 is the 5 times 25 or product of 5 into 25 ಅಂತ ಓದಬಹುದು. ಸೊ ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್ ಕ್ಯಾನ್ ಹ್ಯಾವ್ ದ ಸೇಮ್ ವ್ಯಾಲ್ಯೂ ಅಲ್ವಾ. ನೆಕ್ಸ್ಟ್, here are multiple ways to express the number 12 using 2 numbers and any of the 4 operation plus minus into d. ಈ 4 ಮೂಲ ಕ್ರಿಯೆಗಳನ್ನು ಬಳಸಿ ನಾವು 12 ಆನ್ಸರ್ ಬರೋ ಥರ ಮಾಡ್ಬೋದು. ಫಾರ್ ಎಕ್ಸಾಂಪಲ್, 10 2 ಅಂತ ಅಂದರೆ 12, 15 3 ಕಳೆದ್ರೆ 12, 3 4 12, 24 divided by 2 is 100 ಅಲ್ವಾ. ಒಂದೊಂದು ಮಗು 12 ಆನ್ಸರ್ ಬರಬೇಕು. ಯಾವುದೇ ಒಂದು ಮೂಲ ಕ್ರಿಯೆಯನ್ನು ತೊಗೊಂಡು ನೀವು ಹೇಳ್ರಪ್ಪ ಅಂತಂದರೆ ಅವನು ಕೂಡಿಸಿ ಆದರೂ ಹೇಳ್ಬೋದು, ಕಳೆದು ಹೇಳ್ಬೋದು, ಗುಣಿಸಿ ಹೇಳ್ಬೋದು, ಬಾಕ್ಸ್ ಹೇಳ್ಬೋದು. ಓಕೆ, ನೆಕ್ಸ್ಟ್, ಚೂಸ್ ಯುವರ್ ಫೇವ್ರೆಟ್ ನಂಬರ್ ಆ್ಯಂಡ್ ರೈಟ್ ಆ್ಯಸ್ ಮೆನಿ ಎಕ್ಸ್ಪ್ರೆಷನ್ ಆ್ಯಸ್ ಯು ಕ್ಯಾನ್ ಹ್ಯಾವಿಂಗ್ ದಟ್ ವ್ಯಾಲ್ಯೂ. ಒಂದು ವ್ಯಾಲ್ಯೂನ ತೊಗೊಳ್ಳೋಣ, ಆ ವ್ಯಾಲ್ಯೂಗೆ ನಾವು ಯಾವ ರೀತಿಯಾಗಿ ಎಕ್ಸ್ಪ್ರೆಷನ್ಸನ್ನು ತೊಗೊಳ್ತೀವಿ ಅಂತ ಹೇಳ್ಬಿಟ್ಟು ನೋಡೋಣ. ಯಾವುದಾದ್ರೂ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್, ಐ ಟೇಕ್ ನಂಬರ್ 30. ಓಕೆ, ಈ 30ನ ಎಕ್ಸ್ಪ್ರೆಷನ್ಸ್ ಯಾವ ರೀತಿಯಾಗಿ ಬರಿತೀವಿ, ಏನೇನೆಲ್ಲ ಬರಿಬಹುದು, ಯಾವ್ಯಾವ ಸಂಖ್ಯೆಯನ್ನು ಕೂಡಿಸಿ ಕಳೆದು ಗುಣಿಸು ಭಾಗಿಸೋದ್ರಿಂದ ಏನೇನು ಮಾಡೋದ್ರಿಂದ ನಮಗೆ ಈ 30 ಸಿಗುತ್ತೆ. 15 plus 15 30 ಸಿಕ್ತು. ಸೊ ಅಥವಾ 20 plus 10 ಅಲ್ವಾ. ಸೊ ಅಡಿಷನಿಂದ ಆಯಿತು. ಸಬ್ಸ್ಟ್ರಾಕ್ಷನಿಗೆ ಹೋದಾಗ 45 minus 15 30 ಬಂತು. ಆರ್ ಅರ್ಥ ಆಯ್ತಾ. ನೆಕ್ಸ್ಟು ಅಥವಾ 50 minus 20 30 ಬಂತು. 50 minus 20 30 ಬಂತು ಅಲ್ವಾ. ಎಷ್ಟು ಬೇಕಾದರೂ ಮಾಡ್ಬೋದು. ಇನ್ನು ನೆಕ್ಸ್ಟು ಇದು ಅಡಿಷನ್ ಆಯಿತು, ಇದು ಸಬ್ಸ್ಟ್ರಾಕ್ಷನ್ ಆಯಿತು. ಮಲ್ಟಿಪ್ಲಿಕೇಷನಲ್ಲಿ 6 into 5 30 ಆರ್ 10 into 3 30. ಓಕೆ, ನೆಕ್ಸ್ಟ್ ಫಾರ್ ಡಿವಿಷನಲ್ಲಿ 60 divided by 2 is 30 ಅಲ್ವಾ. ಸೊ ಇಷ್ಟೆಲ್ಲ ಒಂದು ಎಕ್ಸಾಂಪಲ್ಸನ್ನು ಕೊಟ್ಟು ನಾವು ಒಂದು ಎಕ್ಸ್ಪ್ರೆಷನ್ಸನ್ನು ಬರೀಬಹುದು. ಓಕೆ, ಅದನ್ನೇ ಇಲ್ಲಿ ಹೇಳಿರೋದು. ನೆಕ್ಸ್ಟ್, ಕಂಪೇರಿಂಗ್ ಎಕ್ಸ್ಪ್ರೆಷನ್. ಈ ಪದೋಕ್ತಿಗಳನ್ನು ಎಕ್ಸ್ಪ್ರೆಷನ್ಸ್ಗಳನ್ನು ಹೋಲಿಸುವುದು ಅಂತ ನೋಡೋಣ. ಆ್ಯಸ್ ವಿ ಕಂಪೇರ್ ನಂಬರ್ಸ್ ಲೈಕ್ ದಿಸ್ ಸೈನ್ಸ್ ವಿ ಕ್ಯಾನ್ ಯೂಸ್ ಕಂಪೇರ್ ಎಕ್ಸ್ಪ್ರೆಷನ್ಸ್. ನಾವು ಯಾವ ರೀತಿಯಾಗಿ, ಉದಾಹರಣೆಗೆ 7 2ಕ್ಕಿಂತ ದೊಡ್ಡದು ಅಂತ ಹೇಳ್ತೀವಿ, ಅಥವಾ 3 ಅನ್ನೋದು 8ಕ್ಕಿಂತ ಚಿಕ್ಕದು, ಅಥವಾ 8ಗೆ 8 ಈಕ್ವಲ್ ಅಂತ ಹೇಳಿಬಿಟ್ಟು ನಾವು ಯಾವ ರೀತಿಯಾಗಿ ಇಷ್ಟು ದಿನ ಕಲ್ತಿದ್ವಿಲ್ಲ, ಇಲ್ಲಿ ಸಹ ಈ ಒಂದು ಎಕ್ಸ್ಪ್ರೆಷನ್ಸಲ್ಲೂ ಸಹ ಗ್ರೇಟರ್ ದ್ಯಾನ್, ಈಕ್ವಲ್ ಟು, ಲೆಸ್ ದ್ಯಾನ್ ಅನ್ನೋದು ಇದೆ. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಸಿ ಹಿಯರ್ 10 plus 2 that is 12, 7 plus 1 is 8. ಸೊ ವಿಚ್ ಒನ್ ಈಸ್ ಬಿಗ್ಗರ್? ದ 12 ಈಸ್ ಗ್ರೇಟರ್ ದ್ಯಾನ್ 8 ಅಂತ ಹೇಳಿಬಿಟ್ಟು ಹೇಳಿ. ಬಿಕಾಸ್ ದ ವ್ಯಾಲ್ಯೂ ಆಫ್ 10 plus 2 is 12, it is greater than 7 plus 1 is equal to 8. Similarly, ಇಲ್ಲೂ ಅಷ್ಟೇ ನೋಡಬಹುದು. 13 minus 2 is 11. 4 3s are
12 which is bigger. Okay, 11 is ಲೆಸ್ ದ್ಯಾನ್ 12 ಅಂತ ಹೇಳ್ಬೋದು. ಇಲ್ಲಿ ಫಿಗರ್ ಇಟ್ ಔಟ್ ಇದೆ. ಸೊ ಬನ್ನಿ ನಾವು ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು. ಫಿಗರ್ ಇಟ್ ಔಟಲ್ಲಿ ಫಸ್ಟ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟು ಮೇಕ್ ದ ಎಕ್ಸ್ಪ್ರೆಷನ್ ಈಕ್ವಲ್ ಆನ್ ಬೋತ್ ಸೈಡ್ಸ್ ಆಫ್ ದ ಸೈನ್. ಈಕ್ವಲ್ ಸೈನ್ ಕೊಟ್ಟಿದ್ದೀವಿ ಅಂತ ಅಂದರೆ ಈ ಕಡೆದು ಒಂದು ಎಕ್ಸ್ಪ್ರೆಷನ್ ಇದಕ್ಕೆ ಈಕ್ವಲ್ ಆಗಿರಲಿ. ಸೊ ಹೇಗೆ ಮಾಡೋದು? ಸಿಂಪಲ್ ಆಗಿ ಏನಿಲ್ಲಪ್ಪ, 13 + 4 ಎಷ್ಟಾಯಿತು? 13 + 4 17 ಆಯಿತು. ಸೊ 17ಅಲ್ಲಿ 6 ಲೆಸ್ ಮಾಡಿ. ಸೊ ವಿಲ್ ಗೆಟ್ 11. ಓಕೆ, ಇಲ್ಲಿ ಬರ್ದಿದ್ದೀನಿ. ನೆಕ್ಸ್ಟ್ ಎರಡನೇದು 22. ಇಲ್ಲಿ 6 × 5 ಕೊಟ್ಟಿದ್ದಾರೆ. 6 × 5 = 30. ಇಲ್ಲಿ ನಾವು ಏನನ್ನ 30ಯಲ್ಲಿ 22 ಲೆಸ್ ಮಾಡಿಬಿಡಿ, ನಮಗೆ 8 ಸಿಕ್ಬಿಡುತ್ತೆ. ಈಸಿಯಾಗಿ ಏನಾದರೂ ಈಕ್ವಲ್ ಆಗುತ್ತೆ. ನೆಕ್ಸ್ಟು, ಸೊ ಇಲ್ಲಿ ಡಿವಿಷನನ್ನು ಕೊಟ್ಟಿದ್ದಾರೆ. ಸೊ 32 ಬರುತ್ತೆ. ಸೊ ಇಲ್ಲಿ ನೋಡಿ, ಇದನ್ನು ಸಹ 32 ಬರಬೇಕು ಅಂತ ಅಂದರೆ ಯಾವುದರಿಂದ ನಾವು ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿಬಿಟ್ಟು ನೋಡಿ. 8 × 4 = 32. ಅಗೇನ್ 34, which one is D? ಓಕೆ, 34 ಮೈನಸ್ ಡ್ಯಾಶ್ ಇಸ್ ಈಕ್ವಲ್ ಟು 25 ಅಂತ ಕೊಟ್ಟಿದ್ದಾರೆ. 25 ಬರಬೇಕು. 34ಅಲ್ಲಿ 25ನ ಲೆಸ್ ಮಾಡಿ, ವಿಲ್ ಗೆಟ್ 9. ಸೊ ಇದರೊಳಗಡೆ ಸಹ ಲೆಸ್ ಮಾಡಿದ್ರೆ ವಿಲ್ ಗೆಟ್ 25 ಅಂತ ಹೇಳಿ ಒಂದು. ಸೊ ಸಮ ಮಾಡಬೇಕು. ಓಕೆ, ನೆಕ್ಸ್ಟ್ ಸೆಕೆಂಡ್ ಮೇನ್, ದಟ್ ಈಸ್ ಅರೇಂಜ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ಸ್ ಇನ್ ಅಸೆಂಡಿಂಗ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ವ್ಯಾಲ್ಯೂಸ್. ಸೊ ಈ ವ್ಯಾಲ್ಯೂನ ಕಂಡುಹಿಡಿಬೇಕು. ಅದಾದಮೇಲೆ ಇದನ್ನು ಅಸೆಂಡಿಂಗ್ ಆರ್ಡರಲ್ಲಿ ಮಾಡಬೇಕು. ಅಸೆಂಡಿಂಗ್ ಆರ್ಡರ್ ಅಂತ ಅಂದರೆ ಚಿಕ್ಕದ್ರಿಂದ ದೊಡ್ಡದು, ಸ್ಮಾಲ್ ಟು ಬಿಗ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡೋಣ, ಇದನ್ನು ವ್ಯಾಲ್ಯೂ ನೋಡ್ಕೊಳ್ಳೋಣ. 67 - 19 is 48, ಆ್ಯಂಡ್ ದೆನ್ 67 - 20 is 40. 35 + 25 = 60. 5 × 10 11 is equal to 55. 120 divided by 3 is equal to 40. So now arrange the ascending order 40, 47, 48, 55, 60. So ಯಾವತ್ತು ascending descending order ಮಾಡ್ತಿರುವಾಗ we have to simply write the symbols here. 40 less than 47, 47 is less than 48, 48 is less than 55, 55 is less than 60. Okay, fine. This is all about the second question. So moving to the next, that is example, which is greater 1023 plus 125 or 1022 plus 128. Okay, ಇಲ್ಲಿ ಸ್ಟೋರಿ ಟೈಪರ್ ಕೊಟ್ಟಿದ್ದಾರೆ. ಇಮ್ಯಾಜಿನ್ ಎ ಸಿಚುವೇಶನ್ ಕುಡ್ ಹೆಲ್ಪ್ ಅಸ್ ಆನ್ಸರ್ ದಿಸ್ ವಿತೌಟ್ ಫೈಂಡಿಂಗ್ ದ ವ್ಯಾಲ್ಯೂಸ್. ಸೊ ನಾವು ಇದನ್ನು ಈಸಿಯಾಗಿ 1023 125 ಆ್ಯಡ್ ಮಾಡೋಣ. ಅದಾದಮೇಲೆ ಇಲ್ಲಿ 1022 ದೆನ್ 128 ಆ್ಯಡ್ ಮಾಡೋಣ, ವಿಚ್ ಇಸ್ ಗ್ರೇಟರ್ ಅಂತ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಬಟ್ ಇಲ್ಲಿ ಕ್ವಶನ್ ಕೇಳ್ತಾ ಮುಂದೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ವಿತೌಟ್ ಫೈಂಡಿಂಗ್ ದ ವ್ಯಾಲ್ಯೂಸ್. ಫೈಂಡಿಂಗ್ ದ ವ್ಯಾಲ್ಯೂಸ್ ಆ್ಯಡ್ ಮಾಡಿದ ಹಾಗೆ ರಾಜ ನೋಡಿ ಅಂತ ಹೇಳಿ. ರಾಜ ಹ್ಯಾಡ್ 1023 ಮಾರ್ಬಲ್ಸ್ ಆ್ಯಂಡ್ ಗಾಟ್ 125 ಮೋರ್ ಟುಡೇ. ಸೊ ಅದಾದಮೇಲೆ ನೆಕ್ಸ್ಟು 125 ಜಾಸ್ತಿ ತೊಗೊಂಡಂತೆ. ಇದು ರಾಜದ್ದು ಇಲ್ಲಿ ಕೊಟ್ಟಿದ್ದಾರೆ ಏನಂತ ಹೇಳಿಬಿಟ್ಟು. ಸೊ ಇದನ್ನು ಹೇಳ್ತೀನಿ ಯಾವ ರೀತಿಯಾಗಿ ನೋಡೋದು ಅಂತ ಹೇಳ್ಬಿಟ್ಟು. ಭಾಳ ಈಸಿ ಇದೆ. ನಾವು ಹಿ ಹ್ಯಾಸ್ 1023 ಆ್ಯಂಡ್ 12. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದನ್ನು ಇಲ್ಲಿ ಚಿತ್ರದ ಮೂಲಕ ಹೇಳ್ಬಿಡ್ತೀನಿ. ಸೊ ಇದು ರಾಜ. ಓಕೆ, ಇದು ಜಾಯ್. ಓಕೆ, ಜಾಯ್ ಮಾರ್ಬಲ್ಸ್, ಇದು ರಾಜನ್ ಮಾರ್ಬಲ್ಸ್. ಓಕೆ, ಫೈನ್. ನೆಕ್ಸ್ಟು ರಾಜಂದು ಇಲ್ಲಿ ನೋಡಿ ಕಂಪ್ಯಾರಿಸನ್ ಮಾಡೋಣ. ಫಸ್ಟು ರಾಜನ ಹತ್ರ 1023 ಇತ್ತಂತೆ. ಓಕೆ, ಇಲ್ಲಿ ಜಾಯ್ ಹತ್ರ 22 ಇದೆಯಂತೆ. ಸೊ ಹಾಗಾದರೆ ಇವನ ಹತ್ರ ಒಂದು ಎಕ್ಸ್ಟ್ರಾ ಇದೆಯಲ್ವಾ, ಅದನ್ನ ಇಲ್ಲಿ ಬರೆದಿದ್ದಾರೆ ಅಷ್ಟೇ. ಒಂದು ಎಕ್ಸ್ಟ್ರಾ ಇದೆ ಯಾರ ಹತ್ರ? ರಾಜನ ಹತ್ರ. ಆಫ್ಟರ್ ದ್ಯಾಟ್ 125 ಗಾಟ್ ಮೋರ್, ಅಂದರೆ ಇನ್ನೂ ಜಾಸ್ತಿ ತೊಗೊಂಡಂತೆ 125. ಆದರೆ ಇಲ್ಲಿ ಜಾಯ್ 128 ನೆಕ್ಸ್ಟ್ ತೊಗೊಂಡಂತೆ. 128 ತೊಗೊಂಡಾಗ 26, 27, 28 3 ಮೋರ್ ಮಾರ್ಬಲ್ಸ್ ಅಲ್ವಾ. 1, 2, 3 ಬರೆದಿದ್ದಾರೆ ಅವ್ರ ಹತ್ರ. ಯಾರ ಹತ್ರ ಜಾಸ್ತಿ ಇದೆಯೋ ಅವ್ರ ಹತ್ರ ಅದನ್ನು ಬರೆದಿದ್ದಾರೆ. ಸೊ ಈಗ ಇವನ ಹತ್ರ ಬರೀ 1 ಮಾರ್ಬಲ್ ಜಾಸ್ತಿ ಇತ್ತು ಫಸ್ಟ್ನೇ ಇದ್ರೊಳಗಡೆ. ಸೊ ಎರಡನೇದ್ರೊಳಗಡೆ ಇವನ ಹತ್ರ 3 ಜಾಸ್ತಿ ಆಯಿತು ಅಂತಂದರೆ ಒಂದಕ್ಕೊಂದು ಹೋದರೂ ಸಹ ಇವನ ಹತ್ರ 2 ಜಾಸ್ತಿ ಇದೆ ಜಾಯ್. ಹಾಗಾಗಿಬಿಟ್ಟು ಸೊ ಈ ಒಂದು ಸ್ಟೇಟ್ಮೆಂಟು ಸರಿ ಇದೆ, ಜಾಸ್ತಿ ಇದೆ. ಓಕೆ, ವಿಚ್ ಇಸ್ ಗ್ರೇಟರ್ ಅಂತಂದರೆ ಇದು ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ನಾವಿಲ್ಲಿ ಸಿಂಬಲ್ ಮೂಲಕ ತೋರಿಸ್ಬೋದು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ 2 ಅದೇ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ಮೈನಸ್ ಚಿಹ್ನೆಯನ್ನು ಹಾಕ್ಕೊಟ್ಟಿದ್ದಾರೆ, ವಿಚ್ ಇಸ್ ಗ್ರೇಟರ್, ಇದು ಮತ್ತು ಇದು. ಓಕೆ, ಫೈನ್. ಇಲ್ಲಿ ಹೇಳಿದ್ದಾರೆ ಏನಂತ ಹೇಳಿಬಿಟ್ಟು, ಈ ರೀತಿ ಟ್ರೆಡಿಷ್ನಲ್ ಮೂಲಕ ಕಳೆದು ಇಲ್ಲಿ ನೋಡಿ, ಇಲ್ಲಿ ಈ ರೀತಿಯಾಗಿ ಕಳೆದು ಅಥವಾ ಕೂಡಿಸಿ ಇಡಬೇಡಿ. ಸೊ ಈ ರೀತಿಯಾಗಿ ಮಾಡಿ ತೋರಿಸಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ. ಮತ್ತೆ ರಾಜನ ಹತ್ರ 113 ಮಾರ್ಬಲ್ಸ್ ಇದೆ ಆ್ಯಂಡ್ ಲಾಸ್ಟ್ 25 ಆಫ್ ದೆಮ್. 25 ಕಳ್ಕೊಂಡಿದ್ದಾನೆ.
ಇಲ್ಲಿ ಜಾಯ್ ಹತ್ರ 112 ಇದೆ, 24 ಕಳ್ಕೊಂಡಿದೆ. ಸೊ ಹಾಗಾದರೆ ಯಾರ ಹತ್ರ ಇದೆ ಅಂತ ಹೇಳಿಬಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಫಸ್ಟ್ ಏನು ಮಾಡಿದ್ವಿ ಅಂತ ಅಂದರೆ ರಾಜನ ಹತ್ರ 113 ಇತ್ತು, 113 ಇತ್ತು. ಜಾಯ್ ಹತ್ರ 112 ಇತ್ತು, 112 ಇತ್ತು. ಹಾಗಾದರೆ ರಾಜನ ಹತ್ರ ಒಂದು ಎಕ್ಸ್ಟ್ರಾ ಇದೆ, ಇಲ್ಲಿದೆ ಬರೆದಿದ್ದೀವಿ. 112 + 1 = 113 ಆಯ್ತಲ್ವಾ, ಒಂದು ಎಕ್ಸ್ಟ್ರಾ ಇದೆ ರಾಜನ ಹತ್ರ. ಓಕೆ, ನೆಕ್ಸ್ಟ್ ಇವನು 25 ಕಳ್ಕೊಂಡಂತೆ, ಇವನು 24 ಕಳ್ಕೊಂಡಂತೆ. ಓಕೆ, 25 ಕಳ್ಕೊಂಡ, ಇವನು 24 ಕಳ್ಕೊಂಡ, ಮತ್ತು ಇವನು ಎಕ್ಸ್ಟ್ರಾ ಇಲ್ಲಿ ಒಂದನ್ನು ಕಳ್ಕೊಂಡಿದ್ದಾನಲ್ವಾ, ಯಾರು, ಇವನ ಹತ್ರ. ಸೊ ಇವನು ಒಂದು ಕಳ್ಕೊಂಡ, ಇವನು ಒಂದು ಕಳ್ಕೊಂಡ. ಸೊ ಅವಾಗ ಎಕ್ಸ್ಪ್ರೆಷನ್ಸ್ ಏನಾಯಿತು, ಈಕ್ವಲ್ ಆಯಿತು. ಇವನ ಹತ್ರ ಒಂದು, ಆ ಒಂದು ಹೋಯಿತು. ಇವನ ಹತ್ರ ಒಂದು ಕಡಿಮೆ ಇತ್ತು, ಆ ಒಂದು ಸಹ ಅವನು ಕಳ್ಕೊಂಡಿದ್ದಾನೆ. ಸೊ ಈಕ್ವಲ್ ಆಯಿತು. ಓಕೆ, ನೆಕ್ಸ್ಟ್. ಸೊ ದಟ್ಸ್ ವೈ ದೇ ಹ್ಯಾವ್ ಮೆನ್ಷನ್ ದ ಈಕ್ವಲ್ ಸೈನ್ ಹಿಯರ್. ನೆಕ್ಸ್ಟ್, ಯೂಸ್ these symbols in each of the following expressions to complete them. ಸೊ ಇಲ್ಲೂ ಕ್ಯಾಲ್ಕುಲೇಷನ್ ಮಾಡಿದ ಹಾಗೆ ಮಾಡಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಓಕೆ, ಫೈನ್, ನೋಡೋಣ. ಸೊ ಇಲ್ಲೂ ನೀವೇನು ಮಾಡ್ಕೊಳ್ಳಿ ಅಂತ ಅಂದರೆ ಇದೆಲ್ಲ ರಾಜಂದು, ಇದೆಲ್ಲ ಜಾಯ್ದು ಅಂದ್ಕೊಂಡು ಒಂದು ಕತೆ ಇದು ಮಾಡಿಕೊಂಡು ಹೋಗಿ. ಓಕೆ, ಫೈನ್, ನೋಡೋಣ. ಸೊ ಸಿಂಪಲಾಗಿ ಈಸಿಯಾಗಿ ನೋಡೋಣ. ಫಸ್ಟ್ ಟರ್ಮನ್ನು ನೋಡೋಣ. 245, 246 ಯಾರ ಹತ್ರ ಜಾಸ್ತಿ ಇದೆ, 245, 246. ಇವನ ಹತ್ರ ಒಂದು ಜಾಸ್ತಿ ಆಯಿತು ಮೊದಲನೇ ಟರ್ಮ್. ಓಕೆ, ಸೆಕೆಂಡ್ ಒನ್ 289, 285. ಇವನ ಹತ್ರ ಜಾಸ್ತಿ ಆಯಿತು. 289 ಅಂತ ಅಂದರೆ ಎಷ್ಟು ಜಾಸ್ತಿ ಆಯಿತು, 85, 86, 87, 88, 89, 4 ಜಾಸ್ತಿ ಆಯಿತು. ಹಾಗಾದರೆ 4ಅಲ್ಲಿ ಇವನ ಹತ್ರ ಒಂದು ಜಾಸ್ತಿ ಇದ್ದನ್ನು ಸಹ ನಾನು ಲೆಸ್ ಮಾಡಿದೆ ಅಂತ ಅಂದರೆ ಕಂಪ್ಲೀಟ್ ಇವನ ಹತ್ರ 3 ಜಾಸ್ತಿ ಆಯಿತು. ಹಾಗಾದರೆ ಇವನೇ ದೊಡ್ಡವನು. ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಬನ್ನಿ ಮತ್ತೊಂದ್ಸಲಿ ಹೇಳ್ತೀನಿ. ರಾಜನ ಹತ್ರ 245 ಆಯಿತಾ, ಜಾಯ್ ಹತ್ರ 246 ಇತ್ತು. ಹಾಗಾದರೆ ಯಾರ ಹತ್ರ ಜಾಸ್ತಿ ಇದೆ, ಜಾಯ್ ಹತ್ರ ಜಾಸ್ತಿ ಇದೆ. ಎಷ್ಟಿದೆ, ಒಂದು ಜಾಸ್ತಿ ಇದೆ. ಸೊ ಈಗ ಎರಡನೇ ಟರ್ಮ್ ಕಂಪ್ಯಾರಿಸನ್ ಮಾಡೋಣ. ಇವನ ಹತ್ರ 289 ಜಾಸ್ತಿ ಆಯಿತು, ಇವನ ಹತ್ರ 285 ಜಾಸ್ತಿ ಆಯಿತು. ಇವನ್ಕಿಂತ ಯಾರ ಹತ್ರ ಜಾಸ್ತಿ ಇದೆಯೋ ಅವ್ರ ಹತ್ರ ಬರೀರಿ. 289 ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯಿತು, ಇವನ್ಕಿಂತ 4 ಜಾಸ್ತಿ ಆಯಿತು. ಓಕೆ, ಇಲ್ಲೇ 4 ಜಾಸ್ತಿ ಆಗಿದೆ ಬಿಡು ಅಂತ ಹೇಳ್ಬಿಟ್ಟು ಬರಿಬೋದು. ಆದರೆ ಎಷ್ಟು ಅಂತ ಹೇಳ್ಬಿಟ್ಟು ಇಲ್ಲಿ ಕಂಪ್ಯಾರಿಸನ್ ನೋಡಬೇಕು. ಇವನ ಹತ್ರ 1 ಜಾಸ್ತಿ ಇತ್ತು, ಇವನ ಹತ್ರ 4 ಇತ್ತು. 4ಅಲ್ಲಿ 1 ಹೋದರೆ 3, ಆದ್ರೂ ಇವನ ಹತ್ರ 3 ಜಾಸ್ತಿನೇ ಇದೆ ಮಾರ್ಬಲ್ಸ್. ಓಕೆ, ಹಾಗಾಗಿಬಿಟ್ಟು ಇವನೇ ದೊಡ್ಡ. ಸೊ ಈಗ ನಾನು ಲೆಸ್ಸಲ್ಲಿ ನೋಡೋಣ. ಸೊ ಇಲ್ಲಿ 273 ಇತ್ತು, ಇವನ ಹತ್ರ 272 ಇತ್ತು. ಸೊ 1 ಜಾಸ್ತಿ ಇದೆ ಮಾರ್ಬಲ್ಸ್. ಓಕೆ, 1 ಜಾಸ್ತಿ ಇದೆ, ಇವನ ಹತ್ರ ಜಾಸ್ತಿ ಇರೋ ಕಡೆ ಬರ್ಕೊಂಡು. ಇವನು 145 ಕಳ್ಕೊಂಡಂತೆ, ಇವನು 144 ಕಳ್ಕೊಂಡಂತೆ. ಓಕೆ, ಸೊ ಇವನು ಎಷ್ಟು ಕಳ್ಕೊಂಡ, ಒಂದನ್ನು ಕಳ್ಕೊಂಡ, ಒಂದು ಹೆಚ್ಚು ಕಳ್ಕೊಂಡ. ಆಯಿತಾ. ಸೊ 1ರಲ್ಲಿ 1 ಕಳೆದ್ರೆ 0. ಹಾಗಾದರೆ ಇವೆರಡೂ ಸಹ ಸಮ ಆಯಿತು, ಈಸಿಗೂ. ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಅಗೇನ್ 364, 363. ಇಲ್ಲಿ ಎಷ್ಟಾಯಿತು, ಇವನು 1, ಹಿ ಗಾಟ್ 1 ಮೋರ್ ಮಾರ್ಬಲ್. 587, 589 ಅಂತ ಅಂದರೆ ಇವನ ಹತ್ರ 2 ಜಾಸ್ತಿ ಆಯಿತು. ಸೊ ಜಾಸ್ತಿ ಇರೋದ್ರಲ್ಲಿ ಒಂದನ್ನು ಕಳೆದ್ರೂ ಸಹ ಇವನ ಹತ್ರ ಇನ್ನೂ 1 ಎಕ್ಸ್ಟ್ರಾ ಉಳಿದಿದೆ. ಸೊ ದಿಸ್ ಇಸ್ ದ ಗ್ರೇಟ್. ನೆಕ್ಸ್ಟ್ 124, 129, 124, 25, 26, 27, 28, 29, 5 ಜಾಸ್ತಿ. ಸೆಕೆಂಡ್ನೇ ಟೈಮಲ್ಲಿ 245, 245 ಸೇಮ್ ಇದೆ. ಹಾಗಾದರೆ ಇವನ ಹತ್ರ ಏನೂ ಇದಿಲ್ಲ, ಇವನ ಹತ್ರನೇ ಜಾಸ್ತಿ ಇರೋದು, 5 ಮಾರ್ಬಲ್ ಜಾಸ್ತಿ ಇದೆ. ಈಕ್ವಲ್ಸ್, ಗ್ರೇಟರ್. ಓಕೆ, ನೆಕ್ಸ್ಟ್ ಮತ್ತೆ ಲೆಸ್ ಬಂದಿದೆ ನೋಡಿ. 213 ಇತ್ತು, ಇವನ ಹತ್ರ 214 ಇತ್ತು, 1 ಜಾಸ್ತಿ ಇದೆ. ಓಕೆ, ಇವನ ಹತ್ರ 77 ಇದೆ, ಇವನ ಹತ್ರ 77, 6 ಕಳ್ಕೊಳೋ ಒಂದು ವಾಕ್ಯ ಬರಬೇಕು ನಿಮ್ಮ ಬಾಯಲ್ಲಿ. ಏನೋ, ಸೊ ಮೈನಸ್ ಬಂದ ತಕ್ಷಣ ಕಳ್ಕೊಂಡ, ಪ್ಲಸ್ ಬಂದ ತಕ್ಷಣ ಪಡ್ಕೊಂಡ. ಓಕೆ, ನೆಕ್ಸ್ಟು 77, ಇವನ ಹತ್ರ 76, ಅಂದರೆ ಇವನು 1 ಎಕ್ಸ್ಟ್ರಾ ಕಳ್ಕೊಂಡಿದ್ದಾನೆ. ಓಕೆ, 1 ಎಕ್ಸ್ಟ್ರಾ ಕಳ್ಕೊಂಡಿದ್ದಾನೆ, ಇವನ್ಕಿಂತ 1 ಎಕ್ಸ್ಟ್ರಾ ಕಳ್ಕೊಂಡಿದ್ದಾನೆ. ಇವನ ಹತ್ರ 1 ಜಾಸ್ತಿ ಇತ್ತು, ಇವನ ಹತ್ರ 1 ಇನ್ನೂ ಕಳ್ಕೊಂಡಿದ್ದಾನೆ. ಆಲ್ರೆಡಿ ಇವನ ಹತ್ರ ಇದು ಜಾಸ್ತಿ, ಇದು ಓಕೆ ಜಾಸ್ತಿ ಇದೆ. ಇವನು ಇದ್ದಿದ್ರೊಳಗಡೆ ಅಂದರೆ ಇವನು ಕಡಿಮೆ ಇದ್ದಾನೆ ಅಂತ ಫಸ್ಟ್ ಒಳಗಡೆ, ಇದ್ದಿದ್ರೊಳಗಡೆ ಸಹ 1 ಕಳ್ಕೊಂಡಿದ್ದಾನೆ ಅಂತ ಅಂದರೆ ಯಾರು ದೊಡ್ಡವನು, ಇವನೇ ದೊಡ್ಡ. ಓಕೆ, ನೆಕ್ಸ್ಟ್. ಓಕೆ ಫೈನ್, ನೆಕ್ಸ್ಟ್ ನೋಡೋಣ. ರೀಡಿಂಗ್ ಆ್ಯಂಡ್ ಇವಾಲ್ಯುಯೇಟಿಂಗ್ ಕಾಂಪ್ಲೆಕ್ಸ್ ಎಕ್ಸ್ಪ್ರೆಷನ್ಸ್. ಸಂಕೀರ್ಣ ಒಂದು ಎಕ್ಸ್ಪ್ರೆಷನ್ಸ್ಗಳನ್ನು ಓದೋದು ಮತ್ತು ಬೆಲೆ ಕಂಡುಹಿಡಿಯೋದು ಹೇಗೆ. ಇಲ್ಲೇನು ಕೊಟ್ಟಿದ್ದಾರಪ್ಪ ಅಂತಂದರೆ
ಕೆಲವೊಮ್ಮೆ ಒಂದು ಎಕ್ಸ್ಪ್ರೆಷನ್ಸನ್ನು ಸಾಂದರ್ಭಿಕವಾಗಿ ಎಕ್ಸ್ಪ್ರೆಷನ್ಸ್ ಇಲ್ಲ ಅಂತಂದರೆ ಅದ್ರ ಬೆಲೆ ಕಂಡು ಹಿಡಿಯೋದು ಏನಾಗುತ್ತಪ್ಪ ಅಂತಂದರೆ ಕಂಡು ಹಿಡಿಯಲು ಒಂದಕ್ಕಿಂತ ಹೆಚ್ಚು ವಿಧಾನಗಳಿರಬಹುದು ಅಲ್ವಾ. ಅಂತಹ ಸಂದರ್ಭಗಳಲ್ಲಿ ಈ ಎಕ್ಸ್ಪ್ರೆಷನ್ಸ್ ಬೆಲೆಯನ್ನು ನಾವು ನಿಖರವಾಗಿ ಹೇಳೋದನ್ನು ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನು ನಿರ್ದಿಷ್ಟಪಡಿಸಲು ನಮಗೆ ಕೆಲವು ಸಾಧನಗಳು ಅಥವಾ ನಿಯಮಗಳು ಬೇಕಾಗುತ್ತೆ. ಸೊ ಆ ನಿಯಮಗಳ ಒಂದು ಪರಿಚಯ ಈ ಒಂದು ವಿಡಿಯೋದಲ್ಲಿ ಬರುತ್ತೆ. ಸೊ ಇಲ್ಲಿ ಒಂದು ಕ್ವಶನ್ ನೋಡಬಹುದು. ಸೆಂಟೆನ್ಸ್: ಶಾಲಿನಿ ಸ್ಯಾಟ್ ನೆಕ್ಸ್ಟ್ ಟು ಅ ಫ್ರೆಂಡ್ ವಿತ್ ಟಾಯ್ಸ್. ಶಾಲಿನಿ ಸ್ಯಾಟ್ ನೆಕ್ಸ್ಟ್ ಅಂದರೆ ಆಟಿಕೆಗಳಿರುವ ಸ್ನೇಹಿತೆಯ ಪಕ್ಕದಲ್ಲಿ ಶಾಲಿನಿ ಕುಳಿತುಕೊಂಡಿದ್ದಾಳೆ. ಆಟಿಕೆ ಇರುವ ಸ್ನೇಹಿತೆಯ ಪಕ್ಕದಲ್ಲಿ ಶಾಲಿನಿ. ಹಾಗಾದರೆ ಇವಳು ಶಾಲಿನಿ ಇಲ್ಲಿ ಈ ಪಿಕ್ಚರಲ್ಲಿ. ಅಂದರೆ ದ ಫ್ರೆಂಡ್ ಹ್ಯಾಸ್ ಟಾಯ್ಸ್ ಆ್ಯಂಡ್ ಶಾಲಿನಿ ಸ್ಯಾಟ್ ನೆಕ್ಸ್ಟ್ ಟು ಹರ್. ಅವಳ ಫ್ರೆಂಡ್ ಹತ್ರ ಟಾಯ್ಸ್ ಇದೆ, ಅವಳ ಪಕ್ಕ ಅವಳು ಕುತ್ಕೊಂಡಿದ್ದಾಳೆ. ಶಾಲಿನಿ ಇವಳು. ಓಕೆ, ನೆಕ್ಸ್ಟ್ ಸೆಂಟೆನ್ಸ್: ಶಾಲಿನಿ ಸ್ಯಾಟ್ ನೆಕ್ಸ್ಟ್ ಟು ಅ ಫ್ರೆಂಡ್ ವಿತ್ ಟಾಯ್ಸ್. ಇಲ್ಲಿ ಅದು ಈ ಒಂದು ಸೆಂಟೆನ್ಸಿಗೂ ಈ ಒಂದು ಸೆಂಟೆನ್ಸಿಗೂ ಏನಪ್ಪ ಡಿಫ್ರೆನ್ಸ್ ಅಂದರೆ ಒಂದು ಕಾಮಾ ಡಿಫ್ರೆನ್ಸ್ ಅಷ್ಟೇ. ಇಲ್ಲಿ ಕೊಮಾ ಕೊಟ್ಟಿಲ್ಲ. ಕೊಮಾ ಕೊಟ್ಟಿದ ತಕ್ಷಣ ಸೆಂಟೆನ್ಸ್ ಕಂಪ್ಲೀಟ್ ಮೀನಿಂಗ್ ಚೇಂಜ್ ಆಗಿದೆ ನೋಡ್ಬೋದು. ಇಲ್ಲಿ ಶಾಲಿನಿ ಸ್ಯಾಟ್ ನೆಕ್ಸ್ಟ್ ಟು ಅ ಫ್ರೆಂಡ್ ವಿತ್ ಟಾಯ್ಸ್ ಅಂದರೆ ಶಾಲಿನಿ ಹ್ಯಾಸ್ ದ ಟಾಯ್ಸ್. ಈಗ ಶಾಲಿನಿ ಹತ್ರ ಟಾಯ್ಸ್ ಇದೆ ಆ್ಯಂಡ್ ಶೀ ಟಾಯ್ಸ್. ಇಲ್ಲಿ ನೋಡ್ರಿ, ಇಲ್ಲಿ ಟಾಯ್ಸ್ ಅವಳ ಹತ್ರ ಇರಲಿಲ್ಲ. ಶಾಲಿನಿ ಹ್ಯಾಸ್ ದ ಟಾಯ್ಸ್ ಆ್ಯಂಡ್ ಶೀ ಸ್ಯಾಟ್ ವಿತ್ ದಮ್ ನೆಕ್ಸ್ಟ್ ಟು ಹರ್ ಫ್ರೆಂಡ್. ಓಕೆ, ಈ ಒಂದು ಆಟದ ಜೊತೆಗೆ ತನ್ನ ಫ್ರೆಂಡ್ ಜೊತೆಗೆ ಕುತ್ಕೊಂಡಿದ್ದಾಳೆ. ಶಾಲಿನಿ ಸ್ನೇಹಿತೆಯ ಪಕ್ಕದಲ್ಲಿ ಆಟಗಳೊಂದಿಗೆ ಕುಳಿತಿದ್ದಾಳೆ ಅಂದ ತಕ್ಷಣ ಒಂದು ಕೋಮದಿಂದ ಸೆಂಟೆನ್ಸ್ ಕಂಪ್ಲೀಟ್ ಮೀನಿಂಗೇ ಚೇಂಜ್ ಆಯಿತು. ದಿಸ್ ಸೆಂಟೆನ್ಸ್ ವಿತೌಟ್ ದ ಪಂಕ್ಚುಯೇಷನ್ ಕುಡ್ ಹ್ಯಾವ್ ಬೀನ್ ಇಂಟರ್ಪ್ರಿಟೆಡ್ ಇನ್ 2 ಡಿಫ್ರೆಂಟ್ ವೇಸ್. ಹೌದಲ್ವಾ, ಒಂದು ಚಿಹ್ನೆ ಒಂದು ವ್ಯತ್ಯಾಸದಿಂದ ಕಂಪ್ಲೀಟಾಗಿ ಅರ್ಥನೇ ಚೇಂಜ್ ಆಯಿತು. ದ ಅಪ್ರಾಪ್ರಿಯೇಟ್ ಯೂಸ್ ಆಫ್ ಎ ಕಾಮಾ ಸ್ಪೆಸಿಫಿಕ್ ಹೌ ದ ಸೆಂಟೆನ್ಸ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ಅಲ್ವಾ. ಸೊ ಹಾಗಾಗಿಬಿಟ್ಟು ಈ ಅಲ್ಪವಿರಾಮ ಚಿಹ್ನೆ ಸೂಕ್ತ ಬಳಸೋದ್ರಿಂದ ವಾಕ್ಯ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನೋದು ಸೂಚಿಸುತ್ತೆ. ಒಂದಕ್ಕಿಂತ ಹೆಚ್ಚು ವಿಧಾನದಲ್ಲಿ ಬೆಲೆ ಕಂಡುಹಿಡಬಹುದಾದ ಈ ಎಕ್ಸ್ಪ್ರೆಷನ್ಸ್ಗಳು ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡೋಣ ಯಾಕೆ ಹೇಳಿದ್ದಾರೆ ಅಂತ ಹೇಳಿ. ಎಕ್ಸಾಂಪಲ್ 4: ಮಲ್ಲೇಶ್ ಬ್ರಾಡ್ 30 ಮಾರ್ಬಲ್ಸ್ ಟು ದ ಪ್ಲೇ ಗ್ರೌಂಡ್. ಅರುಣ್ ಬಾಟ್ 5 bags ಆಫ್ ದ ಮಾರ್ಬಲ್ಸ್ ವಿತ್ 4 marbles ಇನ್ ಈಚ್ ಬ್ಯಾಗ್. ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇನ್ ಈಚ್ ಬ್ಯಾಗ್. ಹೌ ಮೆನಿ ಮಾರ್ಬಲ್ಸ್ ಡಿಡ್ ಮಲ್ಲೇಶ್ ಆ್ಯಂಡ್ ಅರುಣ್ ಬ್ರಿಂಗ್ ಟು ದ ಪ್ಲೇ ಗ್ರೌಂಡ್. ಇದನ್ನು ಒಂದು ಎಕ್ಸ್ಪ್ರೆಷನ್ಸಲ್ಲಿ ಬರೀಬೇಕು. ಇಲ್ಲಿ ಸ್ಟೋರಿ ಕೊಟ್ಟಿದ್ದಾರೆ, ಸೊ ನಾವಲ್ಲಿ ಒಂದು ಎಕ್ಸ್ಪ್ರೆಷನನ್ನು ಬರೀಬೇಕು. ಹೇಗೆ ಅಂತ ಅಂದರೆ 30 ಮಾರ್ಬಲ್ಸು ಪ್ಲಸ್ ಅರುಣ್ ಎಷ್ಟು ತೊಗೊಂಬಂದ 5 bags ಆಫ್ ದ ಮಾರ್ಬಲ್ಸ್ 4 marbles ಇನ್ ಈಚ್ ಅಂದರೆ 5 bags ಒಂದೊಂದರಲ್ಲೂ ಸಹ 4 ಇತ್ತಂತೆ. ಸೊ ಮಲ್ಲೇಶ್ ತಂದ 30 ಮಾರ್ಬಲ್ಸ್ ಇಲ್ಲಿದೆ. ಅರುಣ್ ಇಂದಿದು, ಇದು ಮಲ್ಲೇಶ್ ಅಂದು, ಇದು ಅರುಣ್ ಇದು. ಅರುಣ್ ಏನು ತಂದ 5 bags ಆಫ್ ದ ಮಾರ್ಬಲ್ಸ್ ವಿತ್ 4 marbles ಇನ್ ಈಚ್ ಬ್ಯಾಗ್. ಒಂದೊಂದು ಬ್ಯಾಗಲ್ಲೂ 4 ಮಾರ್ಬಲ್ಸ್ ಇದೆಯಂತೆ. ಸೊ ಎಕ್ಸ್ಪ್ರೆಷನ್ ಈ ರೀತಿಯಾಗಿ ಆಯಿತು. 30 + 5 × 4. ಓಕೆ, ನೆಕ್ಸ್ಟ್ ನೋಡೋಣ. ಸೊ ಓಕೆ, ಕಂಟಿನ್ಯೂ ಇದೆ. ಏನಂತ ಹೇಳಿ, ಹೌ ಮೆನಿ ಮಾರ್ಬಲ್ಸ್ ಡಿಡ್ ಮಲ್ಲೇಶ್ ಅಂತ ಹೇಳಿದಾರಲ್ವಾ. ಸೊ ಇಲ್ಲಿ ನೀವು ಯಾವ ರೀತಿಯಾಗಿ ಆ್ಯಡ್ ಮಾಡ್ತೀರಾ? 30 + 5 ಮಾಡ್ತೀರಾ, 35. ಒಬ್ಬ ಹೇಳ್ತಾನೆ 35 ಆಗುತ್ತೆ. ಇಂಟು ಅದನ್ನು ನಾನು 4 ಇಂಟು ಮಲ್ಟಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ. ಓಕೆ, ಇನ್ನೊಬ್ಬ ಹೇಳ್ತಾನೆ 30 ಹಾಗೆ ಇಟ್ಟು ಬಿಡ್ತೀನಿ, ಫಸ್ಟ್ ಇದನ್ನೆರಡನ್ನು ಗುಣಿಸ್ಕೊಳ್ತೀನಿ, ಸೊ ದಟ್ ಈಸ್ 20 ಆಗುತ್ತೆ ಅಂತ ಅಂದ. ಇದು 140 ಆಗುತ್ತೆ ಅಂತ ಹೇಳ್ದ ಒಬ್ಬ ಸ್ಟೂಡೆಂಟ್. ಇವೆರಡನ್ನೂ ಸಹ ಸ್ಟಾರ್ಟಿಂಗೆಲ್ಲ ಇದೆ, ಅಡಿಷನ್ ಇದೆ ಸಿಂಬಲ್ಲು. 30 + 5 140 ಆಗುತ್ತೆ ಅಂತ ಅಂದ. ಸೊ ಇನ್ನೊಬ್ಬ ಹುಡುಗ ಏನಂದ, ಇಲ್ಲ ಇದನ್ನು ಹಾಗೆ ಇಟ್ಟು ಇದೆರಡನ್ನು ನಾನು ಗುಣಿಸ್ಕೊಂಡು 5 4s are 20 ಆಗುತ್ತೆ, ಸೊ ದ ಟೋಟಲ್ ಈಸ್ 50 ಆಗುತ್ತೆ ಅಂತ ಹೇಳ್ದ. 30 + 20 is 50 ಆಗುತ್ತೆ ಅಂತ ಹೇಳ್ದ. ಸೊ ಯಾವುದು ಸರಿ ಹಾಗಾದರೆ ಅಂತ ನೋಡೋಣ. Mallesh found the value of this expression 50. He multiplied 5. Okay, same. Just looking at the expression 30 + 5 × 4, it's not clear whether we should the addition first or the multiplication. ನಮಗೆ ಗೊತ್ತಾಗ್ತಾ ಇಲ್ಲ ಈ ಒಂದು ಎಕ್ಸ್ಪ್ರೆಷನಲ್ಲಿ ಫಸ್ಟ್ ಅಡಿಷನ್ ಮಾಡಬೇಕು ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತ. ಜಸ್ಟ್ ಆಸ್ ಪಂಕ್ಚುಯೇಷನ್ ಮಾರ್ಕ್ಸ್ ಆರ್ ಯೂಸ್ ಟು ರಿಸಾಲ್ವ್ ಕನ್ಫ್ಯೂಷನ್ ಇನ್ ದ ಲ್ಯಾಂಗ್ವೇಜ್. ಯಾವ ರೀತಿಯಾಗಿ ಒಂದು ಅಲ್ಪ ವಿರಾಮ, ಕ್ವಶನ್ ಮಾರ್ಕ್ ಇವೆಲ್ಲ ನಮ್ಮ ಒಂದು ಭಾಷೆ ಕಲಿತಿರುವಾಗ ಕನ್ಫ್ಯೂಷನ್ ದೂರ ಮಾಡ್ತಾವೋ, ಅದೇ ರೀತಿ ಬ್ರಾಕೆಟ್ಸ್ ಆ್ಯಂಡ್ ದ ನೋಷನ್ ಆಫ್ ದ ಟರ್ಮ್ಸ್ ಆರ್ ಯೂಸ್ಡ್ ಇನ್ ದ ಮ್ಯಾಥಮ್ಯಾಟಿಕ್ಸ್ ಟು ರಿಸಾಲ್ವ್ ದ ಕನ್ಫ್ಯೂಷನ್ ಅಂತ ಹೇಳ್ತಿದ್ರು. ಅಂದರೆ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಈ ಒಂದು ಎಕ್ಸ್ಪ್ರೆಷನ್ಸ್ ಬೆಳೆಯಲ್ಲಿ ಕಂಡುಹಿಡಿಯುವ ಗೊಂದಲಗಳನ್ನು ಪರಿಹರಿಸಲು ಗಣಿತದಲ್ಲಿ ಆವರಣ ಮತ್ತು ಪದಗಳ ಕಲ್ಪನೆ ಇದೆಯಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಬನ್ನಿ ಬ್ರಾಕೆಟ್ಸ್ ಇನ್ ಎಕ್ಸ್ಪ್ರೆಷನ್ಸನ್ನು ನೋಡೋಣ. ಸೊ ಇನ್ನು ಎಷ್ಟಿದೆ ಅಂತ ನೋಡ್ತಿದ್ದೀನಿ. ಬ್ರಾಕೆಟ್ಸ್ ಇನ್ ದ ಎಕ್ಸ್ಪ್ರೆಷನ್ಸ್ ನೋಡೋಣ. ಓಕೆ, ಫೈನ್.
In the expression to find the number of the marbles 30 into 30 plus 5 into we had the first multiply 5 into 5 and 4 then and this product to add. ಓಕೆ ಸೆಕೆಂಡ್ ಮಲ್ಲೇಶ್ ಏನು ಹೇಳಿದ್ನಲ್ಲ ಆ ರೀತಿಯಾಗಿ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಬ್ರಾಕೆಟನ್ನು ಕ್ರಿಯೇಟ್ ಮಾಡಿ ಹೇಳ್ತಾ ಇದ್ದೆ. ಓಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಆವರಣದಲ್ಲಿರುವ ಒಂದು ಎಕ್ಸ್ಪ್ರೆಷನ್ಸ್ ಬೆಲೆಯನ್ನು ಕಂಡುಹಿಡಿಯುವಾಗ ಇತರೆ ಕ್ರಿಯೆಗಳನ್ನು ಮಾಡುವ ಮೊದಲು ನಾವು ಆವರಣದೊಳಗಿನ ಎಕ್ಸ್ಪ್ರೆಷನ್ಸ್ ಬೆಲೆಯನ್ನು ಕಂಡುಹಿಡಿಯಬೇಕು. ಆದ್ದರಿಂದ ನಾವು ಮೇಲಿನ ಎಕ್ಸ್ಪ್ರೆಷನ್ಸಲ್ಲಿ 5 into 4 ಬೆಲೆ ಕಂಡುಹಿಡಿದು ಆಮೇಲೆ ನಾವು ಅಡಿಷನನ್ನು ಮಾಡ್ತೀವಿ ಅಂತ ಹೇಳಿ ಇಲ್ಲಿ ವಿವರಿಸಿದ್ದಾರೆ. ಓಕೆ ನೆಕ್ಸ್ಟು ಇಲ್ಲಿ ನೋಡೋಣ. ಎಕ್ಸಾಂಪಲ್ 5 ಇರ್ಫಾನ್ ಬಾಟ್ ಅ ಪ್ಯಾಕ್ ಆಫ್ ಬಿಸ್ಕೆಟ್ ಫಾರ್ 15 ಆ್ಯಂಡ್ ಪ್ಯಾಕೆಟ್ ಆಫ್ ದ ತುವರ್ ದಾಲ್ ತೊಗರಿಬೇಳೆ ಫಾರ್ ದ 56. ಹೀ ಗೇವ್ ದ ಶಾಪ್ಕೀಪರ್ 100. ರೈಟ್ ಅನ್ ಎಕ್ಸ್ಪ್ರೆಷನ್ ದ್ಯಾಟ್ ಕ್ಯಾನ್ ಹೆಲ್ಪ್ ಅಸ್ ಕ್ಯಾಲ್ಕುಲೇಟ್ ದ ಚೇಂಜ್. ಇರ್ಫಾನ್ ಎಷ್ಟು ವಾಪಸ್ ಕೊಡಬೇಕು ಅಂತ. ಫಸ್ಟು 15 ರೂಪಾಯಿ ಬಿಸ್ಕೆಟ್ ತೊಗೊಂಡಂತೆ 56 ರೂಪಾಯ ಒಂದು ತೊಗರಿಬೇಳೆಯನ್ನು ತೊಗೊಂಡಂತೆ. ಯಾವ ರೀತಿಯಾಗಿ ಬರೀತೀರಾ ನೀವು ಇದೊಂದು? ಟೋಟಲ್ ಅವನ ಹತ್ರ 100 ರೂಪೀಸ್ ಇತ್ತು. ಸೊ ದೊಡ್ಡ ಅಮೌಂಟನ್ನು ಬರೆದು ಬಿಡ್ತೀನಿ 100 ರೂಪೀಸು. ಅದರಲ್ಲಿ ಏನು ಮಾಡ್ತೀನಪ್ಪ ಅಂತಂದರೆ ಮೈನಸ್ ಮಾಡಿ, ಸೊ ನಾವು ಏನು ಬರಿತೀವಿ 15 ಪ್ಲಸ್ 56. 15 ಇಸ್ ದ ಬಿಸ್ಕೆಟ್ ಪ್ರೈಸ್, 15 ಪ್ಲಸ್ 56 ಅಂತ ಬರಿತೀವಿ ಅಲ್ವಾ. ಇದು ಒಂದು ಎಕ್ಸ್ಪ್ರೆಷನ್ಸು ನಮಗೆ ಸಿಕ್ಕಿದೆ 100ರಲ್ಲಿ ಇಷ್ಟನ್ನು. ಸೊ ಇದು ಯಾವ ರೀತಿಯಾಗತ್ತೆ ಅಂತ ಹೇಳಿ, ಸೊ ವಿ ಹ್ಯಾವ್ ಟು ಫಸ್ಟ್ ಕ್ರಿಯೇಟ್ ಅ ಬ್ರಾಕೆಟ್ ಹಿಯರ್. ಇಲ್ಲಿ 100ರಲ್ಲಿ 15 ಕಳೆದು ಮತ್ತೆ ನೆಕ್ಸ್ಟು ಆ್ಯಡ್ ಮಾಡ್ತೀಯಾ, ಆ ರೀತಿಯಾಗಿ ಕಾಣಿಸ್ತಾ ಇದೆಯಲ್ವಾ. ಸೊ ಅದಕ್ಕೋಸ್ಕರ ನಾವು ಇದನ್ನು ಬ್ರ್ಯಾಕೆಟಲ್ಲಿ ಹಾಕ್ಬಿಡೋಣ. ಸೊ ಬ್ರಾಕೆಟಲ್ಲಿ ಹಾಕಿದ ತಕ್ಷಣ ಏನಾಗುತ್ತಪ್ಪ ಅಂತಂದರೆ ಇವೆರಡನ್ನ ಕೂಡಿಸೋಣ, ಬಂದಿದ್ದ ಉತ್ತರವನ್ನು 100ರಲ್ಲಿ ಕಳಿಯೋಣ, ಸೊ ನಮಗೆ ಆನ್ಸರ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಓಕೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಟರ್ಮ್ಸ್ ಇಂದ ಎಕ್ಸ್ಪ್ರೆಷನ್ಸನ್ನು ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಐ ಹೋಪ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.